ಮೇಕೆದಾಟು ಅಂತ ಒಂದು ಯೋಜನೆಯನ್ನ ಕಾಂಗ್ರೆಸ್ ಪಕ್ಷ ಶುರು ಮಾಡುತ್ತೆ. ಅದರ ಬಗ್ಗೆ ನನಗೆ ನಿಮಗಿಂತ ಹೆಚ್ಚು ಮಾಹಿತಿ ಇದೆ. ನಾನು ಅವಾಗ ಬಿಗ್ ಬಾಸ್ ಇಂದ ಬಂದಿದ್ದೆ. ನನಗೂ ಡಿ.ಕೆ. ಶಿವಕುಮಾರ್ ಅವರ ಆಫೀಸಿಂದ ಕರೆ ಬಂದಿತ್ತು ಪಾದಯಾತ್ರೆಗೆ ಬರಕ್ಕೆ. ಅವಾಗ ಕೋವಿಡ್ ತುಂಬಾ ತೀವ್ರ ತರದಲ್ಲಿತ್ತು. ಹಾಗಾಗಿ ನಾವು ಬೇರೆ ತರದಲ್ಲಿ ಸಪೋರ್ಟ್ ಮಾಡಿದ್ವಿ. ಆ ಯೋಜನೆ ಬಗ್ಗೆ ನನಗೆ ಇವತ್ತು ಗೌರವ ಇದೆ, ನನಗೆ ಒಮ್ಮತ ಇದೆ ಅದರ ಬಗ್ಗೆ. ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾತಾಡೋದಿದೆಯಲ್ಲ, ಇದು ತಮಿಳುನಾಡು ಮಾದರಿ ಆಗುತ್ತೆ. ಇಲ್ಲಿ ಯಾರು ಸಹಿಸ್ಕೊಳ್ಳಲ್ಲ ಇದನ್ನ. ಕಾಂಗ್ರೆಸ್ ಪಕ್ಷ 100 ಕಾರ್ಯಕ್ರಮ ಮಾಡುತ್ತೆ, ಬಿಜೆಪಿ ಪಕ್ಷ 100 ಕಾರ್ಯಕ್ರಮ ಮಾಡುತ್ತೆ, ಜೆಡಿಎಸ್ 100 ಕಾರ್ಯಕ್ರಮ ಮಾಡುತ್ತೆ. ಅದಕ್ಕೆಲ್ಲ ಸಿನಿಮಾದವ್ರು ಹೋಗ್ಬೇಕು ಅಂತೇನು ಕಾನೂನಿಲ್ವಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ಗಣಿಗ ರವಿ ಅವರೇ, ಇದರ ಕಾನೂನಿದ್ಯಾ? ಸಾಧು ಕೋಕಿಲ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು, ಬಂದ್ರು, ರಸಮಂಜರಿ ನಡೆಸಿದ್ರು, ಪಾದಯಾತ್ರೆ ಮಾಡಿದ್ರು, ಉಳ್ಕೊಂಡು ಬೆಂಗಳೂರು ತನಕ ಬಂದ್ರು, ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಅಲ್ವಾ? ಅದು ಅವರಿಷ್ಟ. ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು? ನಿಮ್ಮ ಸೌಂಡ್ ಹಿಟ್ಲರ್ಗಳ ತರ ಇದೆ ಚಿತ್ರರಂಗದವ್ರ ಮೇಲೆ. ಕಾಂಗ್ರೆಸ್ 1000 ಕಾರ್ಯಕ್ರಮ ಮಾಡುತ್ತೆ, ಬಿಜೆಪಿ 1000 ಕಾರ್ಯಕ್ರಮ ಮಾಡುತ್ತೆ. ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ, ಕಾನೂನಿಲ್ಲ. ಅದು ಅವ್ರವ್ರ ಇಷ್ಟ. ನೀವು ಒಳಗೊಳ್ಳುವಿಕೆ, ನೀವು ಹೇಗೆ ಒಳಗೊಳ್ತಾ ಇದ್ದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಧು ಕೋಕಿಲ ಅವರು ಏನ್ ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೋ ಗೊತ್ತಿಲ್ಲ. ಒಂದಷ್ಟು ಹಿಟ್ಲರ್ ತರ ಮಾತನಾಡಿದ್ದಾರೆ. ನೀವು ಅದನ್ನ ಫಾಲೋ ಮಾಡಿದ್ದೀರಾ ಗಣಿಗ ರವಿ ಅವರೇ. ನಾನು ಹೇಳ್ತಾ ಇದ್ದೀನಿ, ಅಭಿಮಾನಿಗಳು 100% ನಿಮ್ಗೆ ಕೊಳ್ಪಟ್ಟು ಹಿಡಿದು ಕೇಳ್ತಾರೆ, ದಾರಿ ಕೇಳ್ತಾರೆ. ಇನ್ನ ಉತ್ತರ ಕೊಡ್ಬೇಕು ನೀವು ಎಲ್ಲರಿಗೂ. ಆ ಸ್ಥಾನಕ್ಕೆ ಬಂದು ನಿಂತುಬಿಟ್ರಿ ನೀವೇನೆ, ಮಾಹಿತಿ ಕೊರತೆ ಇಟ್ಕೊಂಡು ಮಾತಾಡ್ಬಿಟ್ಟು. ನಿಮ್ ಪಕ್ಷ ಮಾಡೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅಂತ ರೂಲ್ಸ್ ಇಲ್ಲ. ಮೂರನೇದು, ಇದೇನೋ ನಟ್ಟು ಬೋಲ್ಟು ಅಂತ ಬರ್ತಾ ಇದೆ, ಫಿಲ್ಮ್ ಫೆಸ್ಟಿವಲ್ ಅಂತ ಬರ್ತಾ ಇದೆ. ನಾನು 2 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ನಾಡಲ್ಲಿ ನಡೆದಾಗ ಆರ್ಗನೈಸೇಷನ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ. ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಜೂರಿಯಾಗಿ ಕೆಲಸ ಮಾಡಿದ್ದೀನಿ. ಒಬ್ಬ ನಿರ್ದೇಶಕ ಆಗಿದ್ದೀನಿ. ಇವಾಗಲೂ 7 ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರೈಟರ್ ಆಗಿದ್ದೀನಿ, ಆಕ್ಟರ್ ಆಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ. ನನಗಂತೂ ಯಾವುದೇ ಒಂದು ವಾಟ್ಸಪ್ ಅಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ, ಯಾವುದೇ ಮಾಹಿತಿ ಕೂಡ ಇಲ್ಲ. ಆದ್ರೆ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ಕಿವಿಗೆ ಬೀಳ್ತಾ ಇರೋದು ಸಾಧು ಕೋಕಿಲ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರಲ್ಲಿ ನಡೀತಾ ಇರುವ ಲಾಬಿಗಳು, ಸಿನಿಮಾಗಳ ಆಯ್ಕೆ ಲಾಬಿಗಳು, ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಬಿಟ್ರೆ ಕಿಚ್ಚ ಸುದೀಪ್ ಅವರಿಗೆ, ಯಶ್ ಅವರಿಗೆ, ಉಪೇಂದ್ರ ಅವರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ? ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ ರವಿ ಗಣಿಗ. ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದಾರ ಕೇಳಿ, ಒಂದು ಆಹ್ವಾನ ಕೊಟ್ಬಿಟ್ಟಿದಾರ ಕೇಳಿ ಸಾಧು ಕೋಕಿಲ ಅವರು. ಏನೇನ್ ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ? ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ? ಅದರ ಹಿಂದಿನ ರಾಜಕಾರಣಗಳೇನು ಗೊತ್ತಾ? ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತೆ ಇಲ್ಲಿ ರಾಜಕಾರಣ. ಇಲ್ಲಿ ಯಾರು ಕರೆದಿಲ್ಲ. ಇದು ಯಾವುದು ಕಡಾಖಂಡಿತ ಅಲ್ಲ. ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರು ಬಂದು ಗೋಗರ್ದಿಲ್ಲ. ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು, ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು, ನೀವು ಮಾಡ್ಕೋತೀರ ಹ್ಯಾಂಡ್ ಇನ್ ಗ್ಲೌಸ್ ತರ. ಇಲ್ಲಿ ಸಿನಿಮಾದವರು ಬೇಕು, ರಾಜಕಾರಣದವರು ಬೇಕು, ರಂಗಭೂಮಿಯವರು ಬೇಕು, ಸಾಹಿತ್ಯದವರು ಬೇಕು. ಎಲ್ಲಾರಿದ್ರೆ ಒಂದು ಸಮಾಜ ಆಗೋದು. ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು. ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗಕ್ಕೆ ಆಗಲ್ಲ. ನೀವು ಬಿಜೆಪಿಯವರು ಇದ್ರು ಅವರು ಆಗಕ್ಕಾಗಲ್ಲ, ಕಾಂಗ್ರೆಸ್ನವರಿದ್ರು ಅವರಿದ್ರು ಆಗಕ್ಕಾಗಲ್ಲ. ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ? ನಮಗೆ ಒಂದು ಇನ್ವಿಟೇಷನ್ ಇಲ್ಲ. ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ, ಯಶ್ ಅವ್ರಿಗೆ ಬಿಡಿ. ನೀವು ಸಾಧು ಕೋಕಿಲ ಅವ್ರಿಗೆ ಎಲ್ಲರನ್ನೂ ಒಳಗೊಳ್ಳಕ್ಕಾಗ್ತಾ ಇಲ್ಲ, ಎಲ್ಲರನ್ನೂ ಕರೆದುಕೊಳ್ಳಕ್ಕಾಗ್ತಾ ಇಲ್ಲ, ಎಲ್ಲರನ್ನು ತಪ್ಕೊಳ್ಳಕ್ಕಾಗ್ತಾ ಇಲ್ಲ, ಹಬ್ಕೊಳ್ಳಕ್ಕಾಗ್ತಾ ಇಲ್ಲ, ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡಕ್ಕಾಗ್ತಾ ಇಲ್ಲ. ಅವರ ಅಸಹಾಯಕತೆಗೆ, ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೈತೀರಾ? ಸಾಧು ಕೋಕಿಲ ಅವರಿಗೆ ರಾಜಕಾರಣಿನ, ಸಿನಿಮಾದವರ, ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ. ಅವರು ಸಂಪೂರ್ಣವಾಗಿ ಯಾವ್ದಾಗಿದ್ದಾರೆ ಗೊತ್ತಿಲ್ಲ, ಅಥವಾ ಎರಡೂ ಆಗಿದಾರ ಗೊತ್ತಿಲ್ಲ. ಅವರೇ ಒಂದು ಚಾನಲ್ ಹೇಳಿಕೆ ಕೊಡ್ತಾರೆ, ಈ ಸೂಪರ್ ಸ್ಟಾರ್ಗಳನ್ನ ಕರೆದ್ರೆ 20-30 ಜನ ಬರ್ತಾರೆ, ಇನ್ನೇನು ಅವ್ರೊಬ್ಬರೇ ಬರ್ಬೇಕಾ ನಡ್ಕೊಂಡು ಮನೆಯಿಂದ, ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಈ ಎರಡರಲ್ಲಿ ಯಾವ್ದ್ರಿ ಸತ್ಯ? ನೀವು ಕರೆದಿಲ್ಲ ಅನ್ನೋ ಸತ್ಯನಾ, ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನಾ, ಅಥವಾ ನೀವು ಮಾತನಾಡ್ತಾ ಇರೋದು ಅಪಭ್ರಂಶಗಳ ಸತ್ಯನಾ? ಆಯ್ತು, ಈಗ ಸ್ಟಾರ್ಗಳು ಬಂದಲ್ಲಿ ಏನ್ ಮಾಡ್ಬೇಕು? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರ ಜೊತೆ ಹೊಸ ನಾಯಕ ನಟಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ? ಹೊಸದಾಗಿ ಸಿನಿಮಾ ಬಂದಿರೋರಿಗೆ, ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ? ಅವ್ರನ್ನ ಒಳಗೊಳ್ತಾ ಇದ್ದೀರಾ? ಭಾಗವಹಿಸೋಕೆ ತಗೋತಾ ಇದ್ದೀರಾ? ಏನೂ ಇಲ್ಲ. ನಿಮಗೆ ಪ್ರೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಬರ್ತಾ ಇಲ್ಲ.
ಅದೇ ಚರ್ವಿತ ಚರ್ವಣ ಲಾಬಿ ಕಾರ್ಯಕ್ರಮ ಗುಡ್ ಪಾರ್ಟಿ ಮುಗ್ದೋಗುತ್ತೆ. ಇದೇ ತಾನೇ ನಡೆಯೋದು ಚಲನಚಿತ್ರೋತ್ಸವ ಅಂದ್ರೆ. ಯಾವ್ಯಾವ ತರದ ಸಿನಿಮಾಗಳು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ? ಎಷ್ಟು ಸಿನಿಮಾ ಆಸಕ್ತ ಸ್ಟೂಡೆಂಟ್ಸ್ಗಳಿದ್ದಾರೆ ಕರ್ನಾಟಕದಲ್ಲಿ, ಅವ್ರ ಮನಸ್ಸು ಎಳಿತಾ ಇದ್ದೀರಾ? ಒಂದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದು. ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳಿದೆ. ಇದಕ್ಕೆ ನೀವು ಪಾಲ್ದಾರರು, ಡಿ ಕೆ ಶಿವಕುಮಾರ್ ಅವರು ಪಾಲ್ದಾರರು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು DCM. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.